ನಟ ನಟಿಯರು ಅಂದ್ರೆ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಲೈಫ್ ಮೇಲೆ ಪ್ರಭಾವ ಬೀರ್ತಾನೆ ಇರ್ತಾರೆ. ನಮ್ಮ ಫೇವರಿಟ್ ಹೀರೋ ಹೀರೋಯಿನ್ಸ್ ಹಾಕೋ ಬಟ್ಟೆ, ಮೇಕಪ್, ಸ್ಟೈಲ್ ಎಲ್ಲದನ್ನು ಫಾಲೋ ಮಾಡೋ ಕ್ರೇಜ್ ಫ್ಯಾನ್ಸ್ಗೆ ಇದ್ದೇ ಇರುತ್ತೆ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಹಾಲಿವುಡ್ನಿಂದ ಬಾಲಿವುಡ್ ಸ್ಟಾರ್ ನಟರ ವೆಯ್ಟ್ ಲಾಸ್ಗೆ ಅಮೃತ ಆಗಿದ್ದ ಮೆಡಿಸಿನ್ ನಮ್ಮ ಇಂಡಿಯಾದಲ್ಲಿ ಅತ್ಯಂತ ಕಡಿಮೆ ಬೆಲೆಗೆ ಸಿಗ್ತಾ ಇದೆ. ಹೌದಾ? ಹಾಗಾದ್ರೆ ಯಾವ ಮೆಡಿಸಿನ್, ಅದರ ಬೆಲೆ ಎಷ್ಟು, ಏನೆಲ್ಲ ಬೆನಿಫಿಟ್ ಇದೆ ಎಲ್ಲದನ್ನು ಹೇಳ್ತೀನಿ ಇವತ್ತಿನ ಡಿಜಿಟಲ್ ಕಂಟೆಂಟ್ ನಲ್ಲಿ. ನಾನು ಸ್ವಾತಿ ಮಲ್ನಾಡ್. ಬಾಲಿವುಡ್ ಸ್ಟಾರ್ಸ್ ಅಂದ್ರೆ ಒಂದಲ್ಲ ಒಂದು ರೀತಿ ಸುದ್ದಿಯಲ್ಲಿ ಇದ್ದೇ ಇರ್ತಾರೆ. ಅದರಲ್ಲೂ ಸರ್ಜರಿ ಮೆಡಿಸಿನ್ ತಗೊಂಡು ತಮ್ಮ ಅಂದ ಕಾಪಾಡಿಕೊಳ್ಳೋದ್ರಲ್ಲಿ ನಿಸ್ಸೀಮರು. ಇದೇ ರೀತಿ ಸೇಮಾಗ್ಲೂಟೈಡ್ ಮೆಡಿಸಿನ್ ವಿಚಾರದಲ್ಲಿ ಸಾಕಷ್ಟು ಸ್ಟಾರ್ಸ್ ಸುದ್ದಿಯಲ್ಲಿದ್ರು. ಕರಣ್ ಜೋಹರ್, ಕಪಿಲ್ ಶರ್ಮಾ, ವಿದ್ಯಾ ಬಾಲನ್ ಹೀಗೆ ಹಲವರು ತಮ್ಮ ತೂಕ ಇಳಿಸಿಕೊಳ್ಳಲು ಈ ಸೆಮಾಗ್ಲೂಟೈಡ್ ಮೆಡಿಸಿನ್ ತಗೊಂಡಿದ್ದಾರೆ ಅಂತ ಸುದ್ದಿ ಆಗಿತ್ತು. ಹಾಗಾದ್ರೆ ಈ ಸೆಮಾಗ್ಲೂಟೈಡ್ ಮೆಡಿಸಿನ್ ಅಂದ್ರೆ ಏನು ಅಂತ ನೋಡೋದಾದ್ರೆ, ಮಧುಮೇಹ ನಿಯಂತ್ರಣ, ತೂಕ ಇಳಿಸಕ್ಕೆ ಮತ್ತೆ ಹೃದಯದ ಆರೋಗ್ಯ ಸುಧಾರಣೆಗೆ ಇದನ್ನ ಬಳಸಲಾಗತ್ತೆ. ದೇಹದ ತೂಕವನ್ನ 10ರಿಂದ 15% ಇಳಿಸಕ್ಕೆ ಇದು ಸಹಾಯ ಮಾಡುತ್ತೆ. ಹಾಗೂ ಹೃದಯಘಾತದ ಅಪಾಯವನ್ನ 26% ಮತ್ತೆ ಸ್ಟ್ರೋಕ್ ಅಪಾಯವನ್ನ 39% ಕಡಿಮೆ ಮಾಡುತ್ತೆ ಅಂತ ಕ್ಲಿನಿಕಲ್ ಪ್ರಯೋಗಗಳು ಸಾಬೀತುಪಡಿಸಿದೆ. ಆದ್ರಿಂದ ಈ ಮೆಡಿಸಿನ್ಗೆ ವಿಶ್ವದಾದ್ಯಂತ ಸಾಕಷ್ಟು ಬೇಡಿಕೆ ಇದ್ದು ದುಬಾರಿ ಕೂಡ ಆಗಿತ್ತು. ಆದರೆ ಈ ದುಬಾರಿ ಮೆಡಿಸಿನ್ ನಮ್ಮ ಭಾರತದಲ್ಲಿ 50ರಿಂದ 70% ಬೆಲೆ ಕುಸಿತ ಕಂಡಿದೆ. ಈ ಹಿಂದೆ ತಿಂಗಳಿಗೆ ಸುಮಾರು 11,000 ಇರ್ತಿದ್ದ ಇದರ ಬೆಲೆ ಈಗ ಕೇವಲ 3ರಿಂದ 5,000ಕ್ಕೆ ಇಳಿಕೆಯಾಗಿದೆ. ಇದಕ್ಕೆ ಕಾರಣ ಭಾರತದಲ್ಲಿ ಸೆಮಾಗ್ಲೂಟೈಡ್ ಔಷಧಿಯ ಪೇಟೆಂಟ್ ಮುಕ್ತಾಯಗೊಂಡಿದೆ. ಮಾರ್ಚ್ 21ರಿಂದಲೇ ಭಾರತೀಯ ಕಂಪನಿಗಳು ಇದರ ಜೆನರಿಕ್ ಆವೃತ್ತಿಗಳನ್ನು ಬಿಡುಗಡೆ ಮಾಡಕ್ಕೆ ಮುಕ್ತ ಅವಕಾಶ ಸಿಕ್ಕಿದೆ. ಸನ್ ಫಾರ್ಮಾ, ಡಾಕ್ಟರ್ ರೆಡ್ಡಿಸ್, ಜೈಡಸ್, ಲುಪಿನ್ ಮತ್ತು ಮ್ಯಾನ್ಕೈಂಡ್ ಸೇರಿದಂತೆ ಸುಮಾರು 40ಕ್ಕೂ ಹೆಚ್ಚು ಕಂಪನಿಗಳು ಮುಂದಿನ ಕೆಲವು ವಾರಗಳಲ್ಲೇ 50ಕ್ಕೂ ಹೆಚ್ಚು ಬ್ರ್ಯಾಂಡ್ಗಳನ್ನು ಮಾರ್ಕೆಟ್ಗೆ ತರಲಿದೆ. ಇದರಿಂದ ಬೆಲೆ ಇನ್ನೂ ಕಮ್ಮಿಯಾಗಿ 1,500ರಿಂದ 2,500ಕ್ಕೆ ಬರೋ ಸಾಧ್ಯತೆ ಇದೆ ಅಂತ ಅಂದಾಜಿಸಲಾಗಿದೆ. ಆದರೆ ಅಚ್ಚರಿ ವಿಷಯ ಏನಂದ್ರೆ, ಅಮೆರಿಕ ಮತ್ತು ಯುರೋಪ್ ದೇಶಗಳಲ್ಲಿ ಇದರ ಪೇಟೆಂಟ್ ಇನ್ನೂ ಚಾಲ್ತಿಯಲ್ಲಿರೋದ್ರಿಂದ ಅಲ್ಲಿನ ಜನರು ಈಗಲೂ ದುಬಾರಿ ಬೆಲೆಯಲ್ಲಿ ಈ ಮೆಡಿಸಿನ್ನ ತಗೊಳ್ಳೋ ಪರಿಸ್ಥಿತಿ ಬಂದಿದೆ. ಇಷ್ಟರ ಮಟ್ಟಿಗೆ ಬೆಲೆ ಇಳಿಕೆ ಆಗಿರೋದು ನಿಜವಾಗ್ಲೂ ಗುಡ್ ನ್ಯೂಸ್. ಆದರೆ ಈ ಮೆಡಿಸಿನ್ನ ಬೇಕಾಬಿಟ್ಟಿ ಯೂಸ್ ಮಾಡಿದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ ಅಂತ ತಜ್ಞರು ಎಚ್ಚರಿಸಿದ್ದಾರೆ. ಇದು ವಾರಕ್ಕೊಮ್ಮೆ ತೆಗೆದುಕೊಳ್ಳೋ ಇಂಜೆಕ್ಷನ್ ಆಗಿದ್ದು ಕಟ್ಟುನಿಟ್ಟಾದ ಆಹಾರ ಕ್ರಮದ ಅವಶ್ಯಕತೆ ಇದಕ್ಕಿರುತ್ತೆ. ವಾಂತಿ ಅನ್ನೋದು ಸಾಮಾನ್ಯ ಅಡ್ಡ ಪರಿಣಾಮವಾಗಿದ್ರೆ ಕೆಲವೊಮ್ಮೆ ಪಿತ್ತಕೋಶ ಹಾಗೆ ಮೂತ್ರಪಿಂಡದ ಸಮಸ್ಯೆಗಳು ಕಾಣಿಸ್ಕೊಳ್ಬೋದು ಎಂದಿದ್ದಾರೆ. ಇದನ್ನ ಒಂದು ಸತಿ ತಗೊಳೋದ್ ಬಿಟ್ರೆ ನಿಮ್ಮ ವೆಯ್ಟ್ ಮೊದಲಿನಂತೆಯೇ ಆಗುತ್ತೆ ಅಂತ ಕೂಡ ವಾರ್ನಿಂಗ್ ಕೊಟ್ಟಿದ್ದಾರೆ. ನೀವು ಕೂಡ ಈ ತೂಕ ಇಳಿಸೋಕೆ ಸೆಮಾಗ್ಲೂಟೈಡ್ ಬಳಸೋದಾದ್ರೆ ಎಚ್ಚರಿಕೆಯಿಂದ ಹೆಜ್ಜೆ ಇಡಿ. ಇದಾಗಿತ್ತು ಇವತ್ತಿನ ಡಿಜಿಟಲ್ ಕಂಟೆಂಟ್. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News18 ಕನ್ನಡ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.